ಗುರುಭ್ಯೋ ನಮಃ. ಶ್ರೀಮಾತ್ರೆ ನಮಃ. ಗೇಟ್ವೇ ಆಫ್ ಶ್ರೀವಿದ್ಯಾ ಅಥವಾ ಶ್ರೀವಿದ್ಯೆಯ ದ್ವಾರ ಯಾರು ಅಂದರೆ ಅದು ಬಾಲತ್ರಿಪುರ ಸುಂದರಿ. ಬಾಲಾಂಬಿಕೆಯನ್ನು ಉಪಾಸನೆ ಮಾಡದೆ, ಅವಳ ತ್ರಯಕ್ಷರಿ ಮಂತ್ರವನ್ನು ಅನುಷ್ಠಾನಕ್ಕೆ ತಗೊಳ್ಳದೆ ಶ್ರೀವಿದ್ಯೆಗೆ ಆರಂಭ ಮಾಡೋದಕ್ಕೆ ಸಾಧ್ಯ ಇಲ್ಲ. ಶ್ರೀವಿದ್ಯೆಯ ಮೊದಲ ಹಂತ ಯಾವುದು ಅಂದರೆ ಅದು ಬಾಲತ್ರಿಪುರ ಸುಂದರಿಯ ಸಾಧನೆ, ಬಾಲಾಂಬಿಕೆಯ ಉಪಾಸನೆ. ಬಾಲಾಂಬಿಕೆಯ ಉಪಾಸನೆ ಎಷ್ಟು ವಿಶೇಷ ಅಂದರೆ ಅವಳು ಅತಿ ಬೇಗ ನಮಗೆ ಪ್ರಸನ್ನರಾಗಿ ಹೋಗ್ತಾಳೆ ಯಾವಾಗ ನಮ್ಮ ಮನಸ್ಸು ಶುದ್ಧವಾಗಿರುತ್ತೆ. ಮಗುವಿನ ರೂಪದಲ್ಲಿರುವಂತಹ ಭಗವತಿಯನ್ನು ನಾವು ಉಪಾಸನೆ ಮಾಡ್ತಾ ಕೂತ್ಕೊಂಡಾಗ ಆ ಮಕ್ಕಳ ಇರುವಿಕೆ ಪ್ರೆಸೆನ್ಸ್ ನಮಗೆ ತುಂಬ ಫೀಲ್ ಆಗ್ತಾ ಹೋಗುತ್ತೆ. ಲಲಿತೋಪಖ್ಯಾನಂನಲ್ಲಿ ಬಾಲಾಂಬಿಕೆಯ ಪರಾಕ್ರಮವನ್ನು ವಿವರ ಕೊಡ್ತಾರೆ ಹೇಗೆ ಅಂತ. ಯುದ್ಧರಂಗಕ್ಕೆ ಬಂಡಸುರನ ಎಲ್ಲ ಮಕ್ಕಳು ಬಂದಿದ್ದಾರೆ ಅನ್ನೋ ವಿಷಯವನ್ನು ಬಾಲಾಂಬಿಕೆಗೆ ತಿಳಿಯುತ್ತೆ. ಜಗನ್ಮಾತೆಯ ಮಡಿಲಲ್ಲಿ ಕುಳಿತು ಆಟವಾಡ್ತಿದ್ದಂತಹ 9 ವರ್ಷದ ಆ ಸ್ವರೂಪದ ಬಾಲತ್ರಿಪುರ ಸುಂದರಿ ಪರಮೇಶ್ವರಿಯನ್ನು ಕೇಳ್ತಾಳಂತೆ, ಈ ಬಾರಿ ನಾನು ಯುದ್ಧಕ್ಕೆ ಹೋಗ್ತೇನೆ. ಅಮ್ಮನವರು, ನಾನು ನಿನ್ನನ್ನು ಸೃಷ್ಟಿ ಮಾಡಿರೋದು ನನ್ನ ಜೊತೆ ಇರಲಿಕ್ಕೆ, ನಿನ್ನನ್ನು ಲಾಲನೆ ಪಾಲನೆ ಮಾಡ್ತಾ ನಾನು ಸಂತೋಷ ಪಡಲಿಕ್ಕೆ ನೀನು ಯುದ್ಧಕ್ಕೆ ಹೋಗ್ತೀನಿ ಅಂತೀಯಲ್ಲ ಅಂತ. ಆ ತಾಯಿ, ಇಲ್ಲ ನಾನು ಹೋಗಲೇಬೇಕು ಯುದ್ಧಕ್ಕೆ ಅಂತ ಹೇಳಿ ಹಠ ಮಾಡಿ ಕೂತ್ಕೊತಾಳೆ. ಬಾಲಸೂರನಂತೆ ರಕ್ತವರ್ಣದ ದೇಹವುಳ್ಳ ಆ ಜಗನ್ಮಾತೆಯನ್ನು ಒಮ್ಮೆ ಪರಮೇಶ್ವರಿ ನೋಡಿ ಹೇಳ್ತಾಳಂತೆ, ಹೇಗೆ ಕುಮಾರಿ, ನೀನು ನನ್ನ ಉಸಿರು, ನಿನ್ನನ್ನು ಒಂದು ಕ್ಷಣವೂ ಕೂಡ ನಾನು ಬಿಟ್ಟಿರೋಕ್ಕೆ ಸಾಧ್ಯವೇ ಇಲ್ಲ. ನೀನು ನೋಡಿದ್ರೆ ಯುದ್ಧಕ್ಕೆ ಹೋಗ್ತೀನಿ ಅಂತಿದ್ದೀಯಲ್ಲ, ಹೇಗೆ ಕಳಿಸ್ಕೊಡ್ಲಿ ನಾನು ನಿನ್ನನ್ನು? ನೀನಿನ್ನೂ 9 ವರ್ಷದ ಬಾಲೆ, ನನ್ನ ಜೊತೆ ಆಟ ಆಡ್ಕೊಂಡಿರುವಂಥ. ಬಾಲತ್ರಿಪುರ ಸುಂದರಿ ಎಷ್ಟು ಚೆಂದ ಉತ್ತರ ಕೊಡ್ತಾರಂದರೆ, ನಿನ್ನಲ್ಲಿ ನನ್ನಲ್ಲಿ ಯಾವ ಭೇದ ಇದೆ ತಾಯಿ, ನಾನು ಹೋಗಿ ಬರ್ತೇನೆ, ನೋಡ್ತಾ ಇರು. ಬಾಲಾಂಬಿಕೆ ತನ್ನ ಮಹಾನ್ ಅಸ್ತ್ರ ನಾರಾಯಣಾಸ್ತ್ರದಿಂದ ಭಂಡಪುತ್ರರೆಲ್ಲರನ್ನೂ ವಧೆ ಮಾಡಿಬಿಡ್ತಾಳೆ. ಸ್ವತಃ ಲಲಿತಾ ಪರಮೇಶ್ವರ ಅಪರಾವತಾರವಾಗಿ ನಿಂತ್ಕೊಂಡ್ಬಿಡ್ತಾಳೆ. ಬಾಲಾಂಬಿಕೆಯ ಮಹತ್ವ ಎಂಥದ್ದು ಅಂದರೆ, ಅವಳು ಯಾರು ಅಶಕ್ತರು ಅಂತ ಭಾವಿಸ್ತೀವಿ ಅವರ ಅಶಕ್ತರಲ್ಲ ಅನ್ನೋದನ್ನು ಅವಳು ತಿಳಿಸ್ಕೊಡ್ತಾಳೆ 9 ವರ್ಷದ ಮಗುವಾಗಿ. ಬಾಲತ್ರಿಪುರ ಸುಂದರಿ ಉಪಾಸನೆ ಎಷ್ಟು ಸುಂದರ ಅಂದರೆ ಅದನ್ನು ಅನುಭವಿಸಿದವ್ರಿಗೆ ಮಾತ್ರ ತುಂಬ ಚೆಂದ ಅರ್ಥ ಆಗುತ್ತೆ. ಬಾಲ ತುಂಟಾಟಗಳು ಹೇಗೆ, ಬಾಲ ಮಂತ್ರದ ಉಪದೇಶವಾಗಿ ಬಾಲ ಮಂತ್ರದ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಾಗ ಬಹಳಷ್ಟು ಬದಲಾಗ್ತಾ ಹೋಗುತ್ತೆ. ಚಿಕ್ಕ ಚಿಕ್ಕ ಮಕ್ಕಳು ಬಂದು ಮಾತಾಡಿಸೋದಾಗಿರಬಹುದು, ಅಥವಾ ಏನೋ ನನಗೆ ಕೊಡಿಸೋದು, ಇದು ಕೊಡಿಸು ಅದು ಕೊಡಿಸು ಅನ್ನೋದಾಗಿರಬಹುದು. ನಾವೆಲ್ಲೋ ಹೋಗ್ತಾ ಇದ್ದೀವಿ ಅನ್ನೋವಾಗ ಬಂದು ಅವರೇಕೆ ಮಾತಾಡಿಸಿ ಹೋಗ್ತಾರೆ. ಯಾಕಂದರೆ ಬಾಲಾಂಬಿಕೆಗೆ ಹಾಗೆಯೇ ಅವಳು ಯಾವ ರೂಪದಲ್ಲಿ ಬರ್ತಾಳೆ, ಹೆಂಗೆ ಬರ್ತಾಳೆ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಒಟ್ಟಿನಲ್ಲಿ ಬಂದೇ ಬರ್ತಾಳೆ ಅವಳು. ನಮ್ಮ ಉಪಾಸನೆ ಸರಿಯಾಗಿದ್ದು, ಉಪಾಸನ ಹಾದಿ ಸರಿಯಾಗಿದ್ದಾಗ ಆರಂಭಿಕ ಹಂತದಲ್ಲೇ ಮಕ್ಕಳೊಡನೆ ಒಡನಾಟ ಜಾಸ್ತಿ ಆಗೋಗುತ್ತೆ. ಕೆಲವರು ಆ ಮಕ್ಕಳ ಒಡನಾಟದಲ್ಲೇ ಮೈ ಮರೆತು ಹೋಗ್ತಾರೆ, ಮುಂದಿನ ಹೆಜ್ಜೆಗೆ ಹೋಗೋದೇ ಇಲ್ಲ. ಯಾಕಂದರೆ ಅಷ್ಟು ಸಂತೋಷವನ್ನು ಕೊಡ್ತಾಳೆ. ಬಾಲಾಂಬಿಕೆಯ ಅನುಗ್ರಹ ಪ್ರಾಪ್ತಿಯಾಗಿದೆ ಅಂದರೆ ಆ ಮನೆಯಲ್ಲಿ ಎಷ್ಟು ಸುಖ ಸಂಪತ್ತುಗಳನ್ನು ನೀಡ್ತಾ ಹೋಗ್ತಾಳೆ ಅಂದರೆ ಅದರಲ್ಲಿ ಮೈ ಮರೆತು ಹೋಗ್ತೀವಿ, ಅವಳ ಉಪಾಸನೆಯಲ್ಲೇ ಮೈ ಮರೆತು ಹೋಗ್ತೀವಿ, ಮುಂದಿನ ಹಂತಕ್ಕೆ ಹೋಗೋದೇ ಇಲ್ಲ. ಬಾಲಾಂಬಿಕೆ ಈಸ್ ದ ಅಟ್ರಾಕ್ಷನ್. ಅವಳ ಜ್ಞಾನಶಕ್ತಿ, ಅವಳ ತ್ರಯಾಕ್ಷರ ಬೀಜಾಕ್ಷರಗಳೇನಿದೆ, ಆ 3 ಬೀಜಾಕ್ಷರಗಳು ಮಹಾಸರಸ್ವತಿಯನ್ನು, ಮಹಾಕಾಳಿಯನ್ನು ಹಾಗೂ ಮಹಾಲಕ್ಷ್ಮಿಯನ್ನು ಹೇಳುವಂಥದ್ದು. ಯಾಕಂದರೆ ಆ ತ್ರಿಶಕ್ತಿ ಸ್ವರೂಪಿಣಿ ಯಾರು ಅಂದರೆ ಬಾಲ. ಆ ಬಾಲ ಸ್ವರೂಪದಲ್ಲಿ ಅಮ್ಮನವರು ತನ್ನ ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸ್ತಾರೆ. ನಾನು ಬಾಲೆಯಾಗಿಯೂ ಕೂಡ ಇರಬಲ್ಲೆ, ನಾನು ಬಾಲತ್ರಿಪುರ ಸುಂದರಿಯಾಗಿಯೂ ಕೂಡ ಎಲ್ಲವನ್ನು ಮಾಡಬಲ್ಲೆ. ಹಾಗಾಗಿ ಬಾಲ ತ್ರಿಪುರ ಸುಂದರಿ ಉಪಾಸನೆ ಅಂದರೆ ಅದು ಸಾಧಾರಣ ಉಪಾಸನೆ ಅಂತಲ್ವೇ ಅಲ್ಲ. ವಾಗ್ಭವ ಬೀಜ, ಕಾಮಬೀಜ, ಶಕ್ತಿ ಬೀಜಗಳ ಸಮ್ಮಿಲನ
ಬಾಲತ್ರಿಪುರ ಸುಂದರಿಯ ಮಂತ್ರ. ಏನನ್ನೇ ಜ್ಞಾನ ಬೇಕಾದರೂ ಆ ವಾಗ್ಭವ ಬೀಜ ಬೇಕು. ಜಗತ್ತಿನ ಎಲ್ಲ ವಿದ್ಯೆ ಬೇಕು ಅನ್ನೋವಾಗ ವಾಗ್ಭವ ಬೀಜ ಬೇಕು. ಇಚ್ಛಿಸಿದ ಎಲ್ಲ ಇಚ್ಛೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಕಾಮರಾಜ ಬೀಜ ಬೇಕು. ಅದೆಲ್ಲವನ್ನು ನಿಗ್ರಹಿಸೋದಕ್ಕೆ ಶಕ್ತಿ ಬೀಜ ಬೇಕು. ಆ ಮೂರನ್ನೂ ಕೂಡ ತನ್ನದೇ ಬೀಜಾಕ್ಷರವಾಗಿ ತನ್ನ ಉಪಾಸಕರಿಗೆ ಎಲ್ಲವನ್ನು ನೀಡುವಂಥವಳು ಬಾಲತ್ರಿಪುರ ಸುಂದರಿ, ಆ ಬಾಲಾಂಬಿಕೆ. ಬಾಲಾಂಬಿಕೆಯ ಅವತಾರ ಅಥವಾ ಅವಳ ಉಪದೇಶವನ್ನು ಆದ ನಂತರ ಏನಾಗುತ್ತೆ ಅಂದರೆ, ನಾವು ಕೂಡ ಮಕ್ಕಳಾಗಿ ಆಟ ಆಡ್ಲಿಕ್ಕೆ ನಿಂತ್ಕೊತೇವೆ. ಅವಳ ಸ್ವರೂಪ ನಮ್ಮಲ್ಲಿ ಇಳಿತಾ ಹೋಗುತ್ತೆ. ಅದೆಷ್ಟೇ ಕೋಪ ಇರುವಂತಹ ವ್ಯಕ್ತಿ ಆದರೂ ಬಾಲತ್ರಿಪುರ ಸುಂದರಿ ಉಪಾಸನೆ ಮಾಡ್ತಾ ಇದ್ದಾರೆ ಅಂದರೆ ಆ ಪ್ರಸನ್ನತೆ, ಆ ತಾಳ್ಮೆ ಅವನಲ್ಲಿ ಬಂದುಬಿಡತ್ತೆ. ಅದೇ ಅವಳ ವೈಶಿಷ್ಟ್ಯ. ಯಾರನ್ನೇ ನೋಡಿದರೂ ಕೂಡ, ಯಾವುದೇ ಮಗುವನ್ನು ನೋಡಿದರೂ ಕೂಡ ಅದರಲ್ಲಿ ಬಾಲತ್ರಿಪುರ ಸುಂದರಿಯ ಆವಿರ್ಭಾವ ಕಾಣಿಸ್ತಾ ಹೋಗುತ್ತೆ. ಸಂಗೀತ ಪ್ರಿಯೆ. ಮಕ್ಕಳ ತುಂಟಾಟ ಹೇಗೆ ಅಂದರೆ, ಆ ಎನರ್ಜಿ ಅವರಿಗೆ ಆಲಸ್ಯವೇ ಅನ್ನೋದು ಇರೋದಿಲ್ಲ. ಎಷ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಆಟ ಆಡ್ತಾನೆ ಇರ್ತಾರೆ. ಆ ಹುಮ್ಮಸ್ಸು, ಆ ಚೈತನ್ಯ ಶಕ್ತಿ ಹೇಗೆ ಅಂದರೆ ಬಾಲತ್ರಿಪುರ ಸುಂದರಿಯಿಂದ. ಬಾಲೆಯನ್ನು ಉಪಾಸನೆ ಮಾಡೋರಿಗೂ ಕೂಡ ಅದೇ ಚೈತನ್ಯ ಶಕ್ತಿ, ಅದೇ ಬಲ ಖಂಡಿತವಾಗೂ ಬಂದಿರುತ್ತೆ. ಯಾಕಂದರೆ ಅವಳ ಅನುಗ್ರಹ. ಲಲಿತಾ ಪರಮೇಶ್ವರಿ ಬೇರೆಯಲ್ಲ, ಬಾಲತ್ರಿಪುರ ಸುಂದರಿ ಬೇರೆಯಲ್ಲ. ಬಾಲಾಂಬಿಕೆಯನ್ನು ನಾವು ಅವಳ ಚರಣಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಾಗ ಆ ದಿವ್ಯ ಸ್ವರೂಪಿಣಿಯಾದ ಲಲಿತಾ ಪರಮೇಶ್ವರಿಯ ಅನುಗ್ರಹ ಶತಸಿದ್ಧವಾಗಿ ಸಿಗ್ತಾ ಹೋಗುತ್ತೆ. ಮಾಡುವ ಸಾಧನೆಯಲ್ಲಿ ಅಥವಾ ಮಾಡುವ ಅವಳ ಉಪಾಸನೆಯಲ್ಲಿ ನಿಷ್ಠೆಯನ್ನು, ನಂಬಿಕೆಯನ್ನು ಹಾಗೂ ಅವಳ ಮೇಲೆ ಪ್ರೀತಿಯನ್ನು ತೋರಿಸಿದ್ರೆ ಅವಳು ಖಂಡಿತ ಓಡಿ ಬರ್ತಾಳೆ. ನಾವು ಅವಳ ಮೇಲೆ ತೋರಿಸ್ಬೇಕಾಗಿರೋದು, ಮಕ್ಕಳಿಗೆ ನಾವು ಹೇಗೆ ಪ್ರೀತಿಯನ್ನು ತೋರಿಸ್ತೀವಿ ಅದೇ ಪ್ರೀತಿಯನ್ನು, ಅದೇ ಕಾಳಜಿಯನ್ನು ತೋರಿಸ್ತಾ ಹೋಗಬೇಕು. ಅವಳ ವಿಗ್ರಹವಿದ್ರೆ ಆ ವಿಗ್ರಹಕ್ಕೆ ಅಲಂಕಾರವನ್ನು ಮಾಡೋದಾಗಲಿ, ಅವಳಿಗೆ ಇಷ್ಟವಾದ ತಿಂಡಿಗಳನ್ನು ಕೊಡೋದಾಗಲಿ, ನಾವು ನಮ್ಮ ಮನೆ ಮಕ್ಕಳಿಗೆ ಏನೇನು ತಿಂಡಿ ಕೊಡ್ತೀವೋ ಅದೆಲ್ಲವನ್ನು ಅವಳಿಗೆ ಕೊಟ್ಟರು ಅವಳು ಸಂತೋಷ ಪಡ್ತಾಳೆ. ಯಾಕಂದರೆ ಶೀ ಈಸ್ ಎ ಬಾಲ. ಮಕ್ಕಳನ್ನು ಯಾರು ಬೇಕಾದರೂ ಎತ್ಕೊಳ್ಬೋದು. ಅವು ಭೇದ ಮಾಡೋದಿಲ್ಲ. ಒಳ್ಳೆಯವರು ಕೆಟ್ಟವರು ಅಂತ ನೋಡೋದೇ ಇಲ್ಲ. ಎತ್ಕೊಳ್ಳುವವರ ಭಾವ ಹೇಗಿದೆ ಅನ್ನೋದು ಕೂಡ ಅವ್ರು ನೋಡೋದಿಲ್ಲ, ಓಡಿ ಬಂದ್ಬಿಡ್ತಾರೆ. ನೀನವರನ್ನು ಪ್ರೀತಿಯಿಂದ ಕರೀಬೇಕು. ಆ ಪ್ರೀತಿ ನಮ್ಮಲ್ಲಿದ್ದಾಗ ಮಾತ್ರ ಬಾಲಾಂಬಿಕೆಯ ದಿವ್ಯ ದರ್ಶನ ಸಾಧ್ಯ ಆಗುತ್ತೆ. ಶ್ರೀಮಾತ್ರೇ ನಮಃ.